ಇವತ್ತು ಬಿಜೆಪಿ ಬೃಹತ್ತಾದಂಥ ಒಂದು ಹೋರಾಟವನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ರೈತರ ವಿಚಾರವನ್ನು ಮುಂದಿಟ್ಟು ಹೋರಾಟ ಮಾಡ್ತಾ ಇದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿ ಅಧ್ಯಕ್ಷರಾದಂಥ ವಿಜೇಂದ್ರ ಹಾಗೂ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಇಬ್ಬರು ಕೂಡ ಜಾಯ್ನ್ ಆಗ್ತಿದ್ರು. ಅವ್ರ ಜೊತೆಗೆ ಮಾತಾಡೋಣ. ವಿಜೇಂದ್ರ, ಮೊದಲನೇದಾಗಿ ಈ ರೈತರ ವಿಚಾರ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತು. ಈಗ ಪ್ರವಾಹದ ವಿಚಾರದಲ್ಲೇ ಇರ್ಬೋದು ಅಥವಾ ಬೆಳೆ ಪರಿಹಾರದ ವಿಚಾರದಲ್ಲೇ ಇರ್ಬೋದು, ಬಿಜೆಪಿ ಮೊದಲಿಂದಲೂ ಕೂಡ ರಾಜ್ಯ ಸರ್ಕಾರದ ನಿಲುವುಗಳನ್ನು ಆಕ್ಷೇಪಣೆ ಮಾಡ್ತಾ ಬಂದಿದೆ. ಇವತ್ತಿನ ಹೋರಾಟದ ಉದ್ದೇಶ ಏನು? ಇದರ ಲಾಜಿಕಲ್ ಎಂಡ್ ಎಲ್ಲಿ ಹೋಗಬೇಕು ಅನ್ಸುತ್ತೆ? ಇವತ್ತಿನ ಹೋರಾಟದ ಉದ್ದೇಶ ಈ ಕಾಂಗ್ರೆಸ್ ಸರ್ಕಾರ ಒಳ ಜಗಳದಿಂದ, ಇವರ ಬಣ ಬಡಿದಾಟದಿಂದ ರೈತರ ಸಮಸ್ಯೆಗೆ ಯಾವುದೇ ಒಂದು ಸ್ಪಂದನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತಂಡೋಪತಂಡವಾಗಿ ಮಾಡಿಕೊಂಡು ಮಂತ್ರಿಗಳು, ಶಾಸಕರೊಂದಿಗೆ ದೆಹಲಿನಲ್ಲಿ ಬಿಡ್ತಾ ಇದ್ದಾರೆ. ಇದರ ಪರಿಣಾಮ ಸಂಕಷ್ಟದಲ್ಲಿರುವಂಥ ರೈತರ ಸಮಸ್ಯೆಗೆ ಯಾವುದೋ ಒಂದು ಪರಿಹಾರವನ್ನು ರಾಜ್ಯ ಸರ್ಕಾರಕ್ಕೆ ನೀಡೋದಕ್ಕೆ ಸಾಧ್ಯ ಆಗಿಲ್ಲ. ಕಬ್ಬು ಬೆಳೆಗಾರರ ಸಮಸ್ಯೆ ಇವತ್ತಿಗೂ ಕೂಡ ಅದು ಸುಧಾರಣೆ ಆಗಿಲ್ಲ. ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ಇಡೀ ರಾಜ್ಯದಲ್ಲಿ 55 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೀತಾರೆ. ಕೇಂದ್ರ ಸರ್ಕಾರ 2400 ರೂಪಾಯಿ MSPಯನ್ನು ಕೂಡ ಫಿಕ್ಸ್ ಆಗಿದೆ. ಆದರೆ ದುರಂತ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರದ ಹೊಣೆಗೇಡಿತನದಿಂದ ತತ್ಕ್ಷಣ ಏನು ಖರೀದಿ ಕೇಂದ್ರ ಪ್ರಾರಂಭ ಮಾಡದೇ ಇರತಕ್ಕಂಥ ಪರಿಣಾಮವಾಗಿ ದಲ್ಲಾಳಿಗಳಿಗೆ ಇವತ್ತು ರೈತರು ಪಾಪ 1500-1600 ರೂಪಾಯಿಗೆ ಇವತ್ತು ಮಾರ್ಕೊಂಡಿರ್ತಕ್ಕಂಥದ್ದು. ಈಗ ನಿನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಈಗಾಗಲೇ ಮೆಕ್ಕೆಜೋಳ ಎಲ್ಲ ಖರೀದಿ ಆಗಿದೆ. ಬ್ರೋಕರ್ಗಳು, ದಲ್ಲಾಳಿಗಳು ಎಲ್ಲ ಖರೀದಿ ಮಾಡ್ಕೊಂಡು ಮಂಡಿಲಿ ಸ್ಟಾಕ್ ಮಾಡ್ಕೊಂಡಿದ್ದಾರೆ. ಮತ್ತು ಭತ್ತ ಇವತ್ತು ಅದಕ್ಕೂ ಕೂಡ ಇವತ್ತು ಖರೀದಿ ಕೇಂದ್ರ. ಈ ರೀತಿ ರಾಜ್ಯದ ರೈತರ ಸಮಸ್ಯೆಗಳಿಗೆ ಏನು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಮಾನವೀಯತೆ ದೃಷ್ಟಿಯಿಂದ ಆದರೂ ಕೂಡ ಒಂದು ಆ ಸಂಕಷ್ಟಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು. ಇದು ಯಾವುದನ್ನು ಕೂಡ ಮಾಡಿಲ್ಲ. ಏನು ರಾಜ್ಯ ಸರ್ಕಾರ ತಡ ಮಾಡ್ತಾ ಇದೆ, ಇದರ ಕಷ್ಟವನ್ನು ರೈತರು ಅನುಭವಿಸ್ತಾ ಇದ್ದಾರೆ. ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಮೇಲೆ ದೂರ್ತಾರೆ. ಕೇಂದ್ರ ಸರ್ಕಾರದ ಬಗ್ಗೆ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಈ ಬೆಳೆ ಪರಿಹಾರದಲ್ಲಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ತುರ್ತಾಗಿ ಸ್ಪಂದಿಸಿಲ್ಲ. ಈಗಾಗಲೇ ಸಂಸದರು ಸುಮ್ಮನೆ ಇದ್ದಾರೆ, ಬಿಜೆಪಿಯ ಸಂಸದರು ಅಂತ ಹೇಳ್ತಿದ್ದಾರೆ. ಇದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ. ನಾನು ಹಲವಾರು ಬಾರಿ ಒಂದು ವಿಚಾರ ಹೇಳಿದ್ದೇವೆ. ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ, BJP ಸರ್ಕಾರ ಇದ್ದಾಗ, ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಕೇಂದ್ರ ಸರ್ಕಾರದ ಅನುದಾನಕ್ಕೆ ಕಾಯ್ಕೊಂಡು ಕೂರಲಿಲ್ಲ. NDRF ನಾರ್ಮ್ಸ್ ಪ್ರಕಾರ ಏನು ಬಡವರು ಮನೆ ಕಳೆದುಕೊಂಡಿದ್ರು ಅತಿವೃಷ್ಟಿಯಿಂದಾಗಿ 1 ಲಕ್ಷ ರೂಪಾಯಿ ಇದ್ದರೆ 4 ಲಕ್ಷ ರೂಪಾಯಿ ಅಂದಿನ ರಾಜ್ಯ ಸರ್ಕಾರ, BJP ಸರ್ಕಾರ ನೀಡಿತು. ಬೆಳೆ ಪರಿಹಾರದಲ್ಲೂ ಕೂಡ ತತ್ಕ್ಷಣ ಸ್ಪಂದನೆ ಮಾಡ್ತು. ಆದರೆ ಇವತ್ತು ಕಂದಾಯ ಸಚಿವರು ಬೆಳೆ ಪರಿಹಾರವನ್ನು, ಅತಿವೃಷ್ಟಿಯಿಂದ ಏನು ಬೆಳೆ ನಾಶ ಆಗಿದೆ, ಬೆಳೆ ಪರಿಹಾರವನ್ನು 30 ದಿನದಲ್ಲಿ ಕೊಡ್ತೇವೆ ಅಂತೇಳಿ ಕಂದಾಯ ಸಚಿವರು ಘೋಷಣೆ ಮಾಡಿ ಇವತ್ತು 75 ದಿನಗಳಾಗಿದ್ದಾವೆ. ಇವತ್ತು ಕೂಡ ಸಮರ್ಪಕವಾಗಿ ಬೆಳೆ ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ದೂರ್ತಾರೆ. ಕೇಂದ್ರ ಸರ್ಕಾರ ತನ್ನ ಕರ್ತವ್ಯನ ಮಾಡಬೇಕು, ಅದು ಮಾಡೇ ಮಾಡ್ತದೆ. ಆದರೆ ರಾಜ್ಯ ಸರ್ಕಾರ ಎಲ್ಲೋಗಿದೆ ಇವತ್ತು ಅನುದಾನ? ಆಗಾದರೆ ಇವತ್ತು ಇಷ್ಟೆಲ್ಲ ಖಜಾನೆಗೆ ದುಡ್ಡು ಬರ್ತಾ ಇದ್ರೆ ಅದನ್ನ ಯಾಕೆ ನೀವು ಬಳಕೆ ಮಾಡ್ತಾ ಇಲ್ಲ? ಆರ್ಥಿಕ ಸಂಕಷ್ಟ ಇದು ಕಾರಣ ಅನ್ಸುತ್ತಾ? ಆರ್ಥಿಕ ಸಂಕಷ್ಟಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ಕುರ್ಚಿ ಕಾಳಗ ನಡೀತಾ ಇದೆಯಲ್ಲ, ಹಾಗಾಗಿ ಇವರು ರೈತರ ಪರವಾಗಿ ರೈತರ ಸಂಕಷ್ಟವನ್ನು ನೋಡೋದಕ್ಕೆ ಸಮಯ ಸಿಗ್ತಾ ಇಲ್ಲ. ಕಾಂಗ್ರೆಸ್ ಸಿದ್ದರಾಮಯ್ಯನವ್ರಿಗಾಗಲಿ, ಸಚಿವ ಸಂಪುಟ ಸದಸ್ಯರಿಗಾಗಲಿ. ಇನ್ನು ಆರ್ಥಿಕ ಸಂಕಷ್ಟ ಏನು ಸದನದಲ್ಲಿ ನಾವು ಕೂಡ ಚರ್ಚೆ ಮಾಡ್ತೇವೆ. ಇವರ ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ಅನುಷ್ಠಾನ ಮಾಡ್ತಿಲ್ಲ. ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಶ್ವೇತಪತ್ರ ಹೊರಡಿಸ್ಬೇಕಂತೇಳಿ ಹಲವಾರು ಬಾರಿ ಹೇಳಿದ್ರು ಕೂಡ ಅದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಇದೆಲ್ಲದರ ಪರಿಣಾಮ ಇವರ ಒಳ ಜಗಳ, ಇದೆಲ್ಲದರ ಪರಿಣಾಮ ರಾಜ್ಯದಲ್ಲಿ ಒಂದು ರೀತಿ ಅರಾಜಕತೆ ಸೃಷ್ಟಿಯಾಗಿದೆ. ರೈತರ ಸಂಕಷ್ಟಕ್ಕೆ ಸ್ಪಂದನೆ ಕೂಡ ಮಾಡ್ತಾ ಇಲ್ಲ. ಇವೆಲ್ಲ ವಿಚಾರಗಳನ್ನು ತೆಗೆದುಕೊಂಡು ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ.